KS ಅಭ್ಯರ್ಥಿಗಳು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಡ್ತಿದ್ದೀನಿ. KS 319 ಹುದ್ದೆಗಳ ನೋಟಿಫಿಕೇಶನ್ ಮಾಡಲಿಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಡೆಯಿಂದ KPSCಗೆ ಹೋಗಿದೆ. ಸೊ ಆ ಆದೇಶನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಗ್ರೂಪ್ ಎ ಪೋಸ್ಟ್ ಎಷ್ಟಿದೆ, ಗ್ರೂಪ್ ಬಿ ಎಷ್ಟಿದೆ, ಹಾಗೆ HK ಎಷ್ಟಿದೆ, ನಾನ್ HK ಎಷ್ಟಿದೆ, ಅಂಡ್ ಅದ್ರ ಜೊತೆಗೆ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ. ಸೊ ಇದು ಡೇಟ್ ನೀವು ನೋಡೋದಾದ್ರೆ 14/7/2026. ಸೊ 14th ಜುಲೈಯಿಂದ ಈ ಆದೇಶ ಹೊರಡಿಸಿರೋದು. ಯಾರು ಇದನ್ನ ಆದೇಶ ಹೊರಡಿಸಿರೋದಂತಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಡೆಯಿಂದ. ಯಾರಿಗೆ ನೋಡಿ, ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು. ಇವ್ರು ಈ ಆದೇಶದಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ ಅಂತಂದ್ರೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ. ಸೊ ಅವರು DPR ಕಡೆಯಿಂದ KPSCಗೆ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಇದ್ರಲ್ಲಿ ನೀವು ನೋಡೋದಾದ್ರೆ 2026-27ನೇ ಸಾಲಿಗೆ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡುವಂಥದ್ದು ನಿಯಮಗಳು. ಈ ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಪೋಸ್ಟ್ ಎಷ್ಟಿದೆ, HK ಮತ್ತೆ ನಾನ್ HK ಎಷ್ಟಿದೆ ಅನ್ನೋದನ್ನ ಇವರು ತಿಳಿಸ್ಕೊಡ್ತಿದ್ದಾರೆ. ಸೊ ನೋಡೋಣ. ಇಲ್ಲಿ ನೀವು ನೋಡೋದಾದ್ರೆ ನೋಡಿ, ಗ್ರೂಪ್ ಎ ಹುದ್ದೆಗಳು ಎಷ್ಟಿದೆ. ಗ್ರೂಪ್ ಎ ಹುದ್ದೆ ತಗೊಂಡಾಗ ಸೇವಾ ವೃಂದದ ಹೆಸರು ಯಾವುದು? ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದ ಅಂತ ಅಂದ್ರೆ RPC ತಗೊಂಡಾಗ 36 ಇದೆ, HK ತಗೊಂಡಾಗ 3 ಪೋಸ್ಟ್ ಇದೆ. ಟೋಟಲ್ ಆಗಿ 39 ಪೋಸ್ಟ್ ಇರುವಂತದ್ದು. ನೆಕ್ಸ್ಟ್ ನೀವು ನೋಡಿದಾಗ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ RPC 50 ಇದೆ, HK ಇಲ್ಲ. ಟೋಟಲ್ ಆಗಿ 50 ಪೋಸ್ಟ್ ಇದೆ. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಪೋಸ್ಟ್ ಇದೆ RPC ಲಿ. ಟೋಟಲ್ ಆಗಿ 2 ಪೋಸ್ಟ್ ಇದೆ. ಅಂಡ್ ಇದಕ್ಕಿಂತ ಮುಂಚೆ ಅಂಡ್ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು. NCG ಸಂಸ್ಥೆ ವತಿಯಿಂದ ಜುಲೈ 19ನೇ ತಾರೀಕಿನಿಂದ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ನಾವು ಲಾಂಚ್ ಮಾಡ್ತಿದೀವಿ. ಸೊ ಇದರಲ್ಲಿ ನಿಮಗೆ ಆಫ್ಲೈನ್, ಆನ್ಲೈನ್ ಹಾಗೆ ರೆಕಾರ್ಡೆಡ್ ಮೋಡ್ ನಲ್ಲಿ ಕ್ಲಾಸಸ್ಗಳು ಸಿಗ್ತಾ ಹೋಗುತ್ತೆ. ಯಾರು ಇಲ್ಲಿಗೆ ಬಂದು ಕ್ಲಾಸಸ್ಗಳನ್ನ ಕೇಳ್ಬೋದು, ಅವ್ರು ಆಫ್ಲೈನ್ ತಗೊಳ್ಬೋದು. ಸೊ ಇಲ್ಲ ನಂಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ, ವರ್ಕಿಂಗ್ ಇದೀನಿ ಅಥವಾ ವಿಮೆನ್ ಇದ್ದಾರೆ ಅಂತ ಅಂದ್ರೆ, ವರ್ಕಿಂಗ್ ವಿಮೆನ್ ಇದ್ದಾರೆ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ರೆಕಾರ್ಡೆಡ್ ಕ್ಲಾಸಸ್ನ ಪ್ರಿಫರ್ ಮಾಡ್ಬೋದು. ಅಂಡ್ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಟೆಸ್ಟ್ ಸೀರೀಸ್ ಹಾಗೆ ಮೆಂಟರ್ಶಿಪ್ ಕೂಡ ಸಿಗ್ತಿದೆ. ಸೊ ಇದಕ್ಕಿಂತ ಇನ್ನು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ KS ಸಿಲೆಬಸ್ ತುಂಬಾ ಇರೋದ್ರಿಂದ ನಾವು ಪ್ರಿಪರೇಷನ್ ನ ಬೇಗ ಶುರು ಮಾಡ್ಬೇಕಾಗುತ್ತೆ. ಅಂಡ್ KPSC ಕೂಡ ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಔಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಪೋಸ್ಟ್ ನೋಡಿ, ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಡೆಯಿಂದ 13 RPC ಪೋಸ್ಟ್, 2 HK ಪೋಸ್ಟ್ ಅಂಡ್ ಟೋಟಲ್ ಆಗಿ ನಿಮ್ಗೆ 15 ಆಗುತ್ತೆ. ಇದೆಲ್ಲ ಗ್ರೂಪ್ ಎ ಪೋಸ್ಟ್ಗಳು. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ 11 RPC ಪೋಸ್ಟ್ ಇದೆ, HK ಇಲ್ಲ. ಟೋಟಲ್ ಆಗಿ 11. ಸೊ ಗ್ರೂಪ್ ಎ ಪೋಸ್ಟ್ ಎಷ್ಟಿದೆ? 117 ಗ್ರೂಪ್ ಎ ಪೋಸ್ಟ್ ಇದೆ. ಅಂಡ್ ಗ್ರೂಪ್ ಬಿ ಬಂತು ಅಂತ ಅಂದ್ರೆ, ಸೊ ಗ್ರೂಪ್ ಬಿ ನೋಡೋಣ. ಇವಾಗ ಗ್ರೂಪ್ ಬಿ ಬಂತು ಅಂದಾಗ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರೋದು. ಸೊ 18 ಪೋಸ್ಟ್ ಇದೆ RPC ಲಿ, HK ಲಿ 7 ಇದೆ. ಟೋಟಲ್ ಆಗಿ 25 ಪೋಸ್ಟ್ ಇದೆ. ವಾಣಿಜ್ಯ ತೆರಿಗೆ ಅಧಿಕಾರಿ ಇದೆ, ವಾಣಿಜ್ಯ ತೆರಿಗೆ ಇಲಾಖೆ 74 ಪೋಸ್ಟ್ ಇದೆ RPC ಇದು. ಅಂಡ್ HK ಲಿ ಇಲ್ಲ. ಟೋಟಲ್ ಆಗಿ 74 ಆಗುತ್ತೆ. ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ 5 RPC 1 HK. ಟೋಟಲ್ ಆಗಿ 6 ಪೋಸ್ಟ್ ಆಗುತ್ತೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಇಲಾಖೆ 19 RPC 2 HK. ಟೋಟಲ್ ಆಗಿ 21 ಪೋಸ್ಟ್ ಆಗುತ್ತೆ. ಅಂಡ್ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 10 RPC 2 HK. ಟೋಟಲ್ ಆಗಿ 12 ಪೋಸ್ಟ್ ಆಗುತ್ತೆ. ಅಂಡ್ ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ 5 RPC HK ಇಲ್ಲ. ಟೋಟಲ್ ಆಗಿ 5 ಪೋಸ್ಟ್ ಆಗುತ್ತೆ. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 3 ಪೋಸ್ಟ್ ಇದೆ RPC ಲಿ. ಟೋಟಲ್ ಆಗಿ 3 HK ಇಲ್ಲ. ಅಂಡ್ ನೆಕ್ಸ್ಟ್ ಹಾಗೆ ನೋಡಿ, ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ 18 RPC 2 HK. ಟೋಟಲ್ ಆಗಿ 20 ಪೋಸ್ಟ್ ಆಗುತ್ತೆ. ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ 12 RPC. ಟೋಟಲ್ ಆಗಿ 12 HK ಇಲ್ಲ.
ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 2 RPC 2 HK, ಟೋಟಲ್ ಆಗಿ 4 ಪೋಸ್ಟ್ ಆಗತ್ತೆ. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ ಅಂತ ಇದೆ, 5 RPC, ಟೋಟಲ್ ಆಗಿ ಪೋಸ್ಟ್ 5 ಆಗತ್ತೆ, HK ಇಲ್ಲ. ಓಕೆನಾ? ಸೊ ಹಾಗೆ ಇದ್ರ ಜೊತೆ ಇನ್ನು ಕಂಟಿನ್ಯೂ ಆಗತ್ತೆ ಕರ್ನಾಟಕ ಸರ್ಕಾರ ಸಚಿವಾಲಯ, ಅದು ಕಂಟಿನ್ಯೂಯೇಷನ್. ನೆಕ್ಸ್ಟ್ ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇರುವಂತ ಪೋಸ್ಟ್ 3 RPC ಇದೆ, 1 HK ಇದೆ, ಟೋಟಲ್ ಆಗಿ 4 ಪೋಸ್ಟ್ ಆಗತ್ತೆ. ಅಂಡ್ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ 11 RPC, HK ಇಲ್ಲ, ಟೋಟಲ್ ಆಗಿ 11 ಪೋಸ್ಟ್ ಆಗುತ್ತೆ. ಒಟ್ಟು ಹುದ್ದೆಗಳೆಷ್ಟು? 185 RPC ತಗೊಂಡ್ರೆ, HK ತಗೊಂಡ್ರೆ 17, ಟೋಟಲ್ ಆಗಿ ಗ್ರೂಪ್ ಬಿ 202 ಪೋಸ್ಟ್ ಇದೆ. ಸೊ ನಮಗೆ 117 ಗ್ರೂಪ್ ಎ, 202 ಏನಾಗುತ್ತೆ ಗ್ರೂಪ್ ಬಿ ಪೋಸ್ಟ್. ಟೋಟಲ್ ಆಗಿ ಎಷ್ಟಾಗುತ್ತೆ? 319 ಹುದ್ದೆಗಳು ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಹುದ್ದೆಗಳು. ಓಕೆನಾ? ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅನ್ನೋದು ನೋಡೋಣ. ಮೇಲ್ಕಾಣಿಸಿದ ರಿಕ್ತ ಸ್ಥಾನಗಳು ತಾತ್ಕಾಲಿಕವಾಗಿದ್ದು ಬದಲಾವಣೆಗೆ ಒಳಪಟ್ಟಿರುತ್ತವೆ ಅಂತ ಅಂದ್ರೆ ನಿಮಗೆ ಒಂದು HKನಾದ್ರೂ ಆಗ್ಬೋದು. ಇವಾಗ 319 ಪೋಸ್ಟ್ ಏನಿದೆ ಇದಕ್ಕೆ ಆಡ್ ಆನ್ ಬೇಕಾದ್ರೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಹಾಗೆ ಮೀಸಲಾತಿ ವರ್ಗೀಕರಣವು ಬದಲಾವಣೆಗೆ ಒಳಪಟ್ಟಿರುತ್ತದೆ. ಮೇಲ್ಕಂಡ ನಿಯಮಗಳನ್ನು ಸೂಕ್ತ ಷರತ್ತುಗಳನ್ನು ಅಳವಡಿಸಿ ರಿಕ್ತ ಸ್ಥಾನಗಳನ್ನು ನೇಮಕಾತಿಗಾಗಿ ಪ್ರಕಟಿಸಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯನ್ನು ಜರುಗಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿದೆ. ಓಕೆನಾ? ಅಂತಂದ್ರೆ ನೋಟಿಫಿಕೇಶನ್ ಮಾಡಿ ನೀವು ಪೋಸ್ಟ್ಗಳನ್ನ ಅನೌನ್ಸ್ ಮಾಡಿ ಅನ್ನೋದನ್ನ KPSCಗೆ ಕೊಟ್ಟಿರುವಂತದ್ದು ಯಾರು? ಆಡಳಿತ ಸುಧಾರಣಾ ಇಲಾಖೆ, ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಕಡೆಯಿಂದ. ಸೊ ದಯವಿಟ್ಟು ಒನ್ ಆರ್ ದಿ ಅದರ್ ಡೇ ನೋಟಿಫಿಕೇಶನ್ ಅಂತೂ ಕನ್ಫರ್ಮ್ ಆಗೇ ಆಗುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಶುರು ಮಾಡಿ. KS ಅಂತ ಅಂದ್ರೆ ಜಸ್ಟ್ ಪ್ರಿಲಿಮ್ಸ್ ಅಲ್ಲ, ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ, ವಿ ಹ್ಯಾವ್ ಟು ಗೋ ಥ್ರೂ 3 stages ಅಲ್ವಾ? ಸೊ ಅದಕ್ಕೆ ಪ್ರಿಪರೇಷನ್ ಶುರು ಮಾಡಿ. ಅದನ್ನ ಹೇಗೆ ಪ್ರಿಲಿಮ್ಸ್ ಮತ್ತೆ ಮೇನ್ ಸ್ಟ್ರಾಟಜಿ ಎಲ್ಲ ತುಂಬಾ ಆಲ್ರೆಡಿ ವಿಡಿಯೋಸ್ಗಳು ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನ್ ವತಿ ಕಡೆಯಿಂದ. ಸೊ ನೀವು ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದ್ರೆ ದಯವಿಟ್ಟು ಕಾಲ್ ಮಾಡಿ. ಸೊ ಇಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ತರ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಯಾರು KSಗೆ ಪ್ರಿಪರೇಷನ್ ನಡೆಸ್ತಿದ್ದಾರೆ ಅವ್ರಿಗೆ ಇದನ್ನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.